ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHV ಕಾಲೋನಿ ಕುಕ್ಕಟ್ಪಲ್ಲಿ. ಇತ್ತೀಚೆಗೆ ಗಮನಿಸಿದರೆ ಪುರುಷರಲ್ಲಿ ಕಂಡುಬರೋ ಮೇನ್ ಇಶ್ಯೂಸ್ ಏನಂದರೆ ಅಂಗದ ಮುಂದೆ ಇರುವ ಚರ್ಮದ ಒಂದು ಇಶ್ಯೂಸ್. ಅಂದರೆ ಮುಖ್ಯವಾಗಿ ಇದಕ್ಕೆ ಇರೋ ಕಾರಣಗಳನ್ನು ಇವತ್ತು ತಿಳ್ಕೊಳ್ಳೋಣ. ಫೈಮೋಸಿಸ್ ಅಂತೀವಿ ಇದನ್ನು. ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಾದರೂ ಮೂವ್ ಆಗದೆ ಇದ್ದರೆ ಸ್ಟ್ರಕ್ ಆಗ್ತಿದೆ ಅನ್ನೋದನ್ನು ನಾವು ಫೈಮೋಸಿಸ್ ಅಂತೀವಿ. ಈ ದಿನ ನಾವು ಫೈಮೋಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಅಸಲಿಗೆ ಫೈಮೋಸಿಸ್ಗೆ ಕಾರಣ ಏನು ಅನ್ನೋದಾದರೆ ಒಂದು ಸಿಂಪ್ಟಮ್ಸ್ ಹೇಗಿರುತ್ತೆ, ಅದಕ್ಕೆ ಯಾವ ಥರ ಲೇಟೆಸ್ಟ್ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಈ ಫೈಮೋಸಿಸ್ ಅಂದರೆ ಏನು ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಯೂಶಲ್ ಆಗಿ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು. ಬಟ್ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಟಾಗಿ ಮೂವ್ ಆಗುತ್ತೆ, ಕೆಲವರಿಗೆ ಅಸಲಿಗೆ ಮೂವೇ ಆಗಲ್ಲ, ಕೆಲವರಿಗೆ ಪಿನ್ ಪಾಯಿಂಟ್ ರೀತಿ ಚಿಕ್ಕ ಹೋಲ್ ಮಾತ್ರ ಕಾಣಿಸ್ತಿರುತ್ತೆ ಒಳಗೆ ಅಸಲಿಗೆ, ಹಿಂದಕ್ಕೆ ಹೋಗೋದು ಇಲ್ಲ, ಪೂರ್ತಿಯಾಗಿ ಟೈಟಾಗಿರುತ್ತೆ ಆ್ಯಂಡ್ ಕಂಪ್ಲೀಟಾಗಿ ಮುಚ್ಚೆ ಹೋಗಿರುತ್ತೆ. ಕೆಲವರಿಗೆ ಚರ್ಮ ಅಂಟ್ಕೊಂಡಿರುತ್ತೆ, ಕೆಲವರಿಗೆ ಶುಗರ್ ಇರೋ ಪೇಷಂಟ್ಗಾಗಿದ್ದರೆ ಪೂರ್ತಿ ಲೋಳೆ ಥರ ಬರೋದು, ಕೆಂಪಗಾಗಿ ಹೋಗೋದು, ಅಷ್ಟೇ ಅಲ್ಲದೆ ಸಿಗಾಕೊಳ್ಳೋದು, ಇವೆಲ್ಲ ಕಾರಣಗಳು ನಾವು ಫೈಮೋಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗಬೇಕು, ಅದನ್ನು ನಾರ್ಮಲ್ ಅಂತೀವಿ. ಹಾಗೆ ಯಾವಾಗ ಅಬ್ನಾರ್ಮಲ್ ಆಗಿ ಅಂಗದ ಮೇಲಿರುವ ಚರ್ಮ ಏನಾದರೂ ಮೂವೇ ಆಗಲ್ವೋ ಅದನ್ನು ನಾವು ಅಬ್ನಾರ್ಮಲಿಟಿ ಅಂತ ಕರಿತೀವಿ, ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಕೆಲವು ಮುಖ್ಯ ಕಾರಣಗಳು ಏನಂದರೆ ಡಯಾಬಿಟಿಸ್ ಇರೋರಿಗೆ ಈ ಚರ್ಮ ಒಂದು ಕ್ವಾಲಿಟಿ ಹೋಗೋದ್ರಿಂದ ಚರ್ಮ ಅನ್ನೋದು ಮಂದ ಆಗಿ ಬದಲಾಗೋಗೋದಾಗಿರ್ಬೋದು, ಇಲ್ಲಾಂದರೆ ಕಲರ್ ಬದಲಾಗೋಗೋದು, ಇಲ್ಲಾಂದರೆ ಒಣಗೋಗೋದು, ಕೆಂಪಗಾಗಿ ಹೋಗೋದು, ಉರಿ ಆಗೋಗೋದು, ನಾವು ಹಿಂದಕ್ಕೆ ಬಲವಂತವಾಗಿ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದರೆ ಅಲ್ಲೆಲ್ಲಿ ಕ್ರ್ಯಾಕ್ಸ್ ಬರೋದು, ಈ ಥರದ್ದೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಅಷ್ಟೇ ಅಲ್ಲದೆ ಸೆಕೆಂಡ್ ಮುಖ್ಯ ಕಾರಣ ಏನಂದರೆ ಬೈ ಬರ್ತ್ನಿಂದನೇ ನಾವು ಚಿಕ್ಕವರಿದ್ದಾಗಿಂದಲೇ ಸ್ನಾನ ಮಾಡಿಸುವಾಗ ಹಿಂದಕ್ಕೆ ಎಳೆದು ಪ್ರಾಕ್ಟೀಸ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅಂಟಿರೋ ಚರ್ಮ ಏನಾಗುತ್ತೆ ಅಂದರೆ ಆ ಅಂಟು ತಾನಾಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಈ ಅಂಟು ಬ್ರೇಕ್ ಆಗುತ್ತೆ, ನಾವು ಯಾವಾಗ ಸ್ನಾನ ಮಾಡಿಸುವಾಗ ಬ್ರೇಕ್ ಆಗುತ್ತೆ. ನಾವು ಈ ವಿಧಾನದಲ್ಲಿ ಯಾವಾಗಲೂ ಹೀಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ 5 ಇಯರ್ಸ್ವರೆಗೂ ಮಾಮೂಲಿಯಾಗಿ ಯೂಶಲ್ ಆಗಿ ಇದನ್ನು ನಾವು ನಾರ್ಮಲ್ ಅಂತೀವಿ, ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂತೀವಿ. ಅಂದರೆ 5 ಇಯರ್ಸ್ ಚಿಕ್ಕ ಮಕ್ಕಳಿಗೆ ಹಿಂದಕ್ಕೆ ಎಳೆದ್ರೆ ಚರ್ಮ ಹೋಗಲ್ಲ, ಆದರೆ 5 ಇಯರ್ಸ್ ದಾಟಿದ ನಂತರ ಕೂಡ ಚರ್ಮ ಹಿಂದಕ್ಕೆ ಹೋಗಲಿಲ್ಲ ಅಂದರೆ ಅದನ್ನು ಪ್ಯಾಥಾಲಜಿಕಲ್ ಫೈಮೋಸಿಸ್ ಅಂತೀವಿ. ಅಂದರೆ ಅದನ್ನು ಒಂದು ಡಿಸೀಸ್ನಿಂದ ಅಂದರೆ ಅಂಟಿರೋದು ಹೋಗದೆ ಇರೋದನ್ನು ಫೈಮೋಸಿಸ್ ಬಂದಿದೆ ಅಂತ ಅರ್ಥ. ಯೂಶಲ್ ಆಗಿ ನಾವು ನೋಡೋದಾದರೆ ಇದು ಅಂಗ, ಈ ಅಂಗದ ಮುಂದೆ ಇರೋ ಭಾಗನ ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಮೇಲೆ ಈ ಚರ್ಮ ಹೀಗೆ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಇದೊಂದು ಅಟ್ಯಾಚ್ಮೆಂಟ್. ಸೊ ಇಲ್ಲಿರುವ ಅಂಗನ ಮುಂದೆ ಇರುವ ಚರ್ಮ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಅಂದರೆ ಇದಕ್ಕೆ ಬ್ಯಾಕ್ ಸೈಡ್ ಫ್ರೀಯಾಗಿ ಬರಬೇಕು. ಹಾಗೆ ಫ್ರೀ ಬರದೇ ಹೋದರೆ ಕೆಲವರಿಗೆ ಇಲ್ಲಿವರೆಗೂ ಬರುತ್ತೆ, ಕೆಲವರಿಗೆ ಹಿಂದೆ ಕೇಳಿದ್ರೆ ಇಲ್ಲಿವರೆಗೂ ಬರುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಬಂದು ಇನ್ನು ಕೆಲವರಿಗೆ ಇಲ್ಲಿಗೆ ಬಂದ ನಂತರ ಸ್ಟಕ್ ಆಗೋಗಿ ಹಾರ್ಡ್ ಆಗೋಗಿ ಬರುತ್ತೆ. ಕೆಲವರಿಗೆ ನೋಡೋದಾದರೆ ಈ ಚರ್ಮ ಕಂಪ್ಲೀಟಾಗಿ ಕ್ಲೋಸ್ ಆಗೋಗಿ ಚಿಕ್ಕ ಪಾಯಿಂಟ್ ಮಾತ್ರನೇ ಉಳಿದಿರುತ್ತೆ, ಇದರಲ್ಲೇ ಮೂತ್ರ ಬರ್ತಿರುತ್ತೆ. ಇಂಥವ್ರಿಗೆ ಇಲ್ಲಿ ಉಬ್ಬೋದು ಕೂಡ ಆಗ್ತಿರುತ್ತೆ. ಒಂದೊಂದು ಸಾರಿ ಮೂತ್ರ ಇದರಲ್ಲಿ ತುಂಬೋಗಿ ಉಬ್ಬಿ ಮೆಲ್ಲಗೆ ಒಂದೊಂದು ಡ್ರಾಪ್ ಬೈ ಡ್ರಾಪ್ ಸೋರೋದು ಕೂಡ ಆಗ್ತಿರುತ್ತೆ. ಇಲ್ಲಾಂದರೆ ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಮಾತ್ರ ಮೂತ್ರ ಹೊರಗೆ ಬರುತ್ತೆ. ಇಂಥದ್ದೆಲ್ಲ ಲಕ್ಷಣಗಳು ಇದನ್ನೇ ಫೈಮೋಸಿಸ್ ಅಂತ ಕರಿತೀವಿ. ಈ ಪ್ರಾಬ್ಲಮ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ಡಯಾಬಿಟಿಸ್, ಫಸ್ಟ್ ರೀಸನ್ ಡಯಾಬಿಟಿಸ್. ಆದರೆ ಚಿಕ್ಕವರಿದ್ದಾಗ ನಾವು ಹೇಗಂದರೆ ಅಡೇಷನ್ಸ್, ಅಂದರೆ ಈ ಚರ್ಮ ಅನ್ನೋದು ಅಂಟ್ಕೊಳ್ಳುತ್ತೋ ಆ ಚರ್ಮದ ಒಂದು ಅಡೇಷನ್ನ ನಾವು ಬ್ರೇಕ್ ಮಾಡಬೇಕು. ಸ್ನಾನ ಮಾಡಿಸುವಾಗ ನಾವು ಬ್ರೇಕ್ ಮಾಡ್ತಾ ಹಿಂದಕ್ಕೆ ಮುಂದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಪ್ರಾಕ್ಟೀಸ್ ಮಾಡಲ್ವೋ ಆ ಚರ್ಮ ಹಾಗೆ ಅಂಟ್ಕೊಳ್ಳುತ್ತೆ. ಫ್ಯೂಚರ್ನಲ್ಲಿ ಟೀನೇಜ್ಗೆ ಬಂದ ಹೊತ್ತಿಗೆ ಹಿಂದಕ್ಕೆ ಬರೋದು ಅಂಟಿರೋದು ಹಾಗೆ ಉಳಿದೋಗುತ್ತೆ. ಈ ಥರದ್ದೆಲ್ಲ ಆಗ್ತಿರುತ್ತೆ. ಸೊ ಇದಕ್ಕಿರೋ ಲೇಟೆಸ್ಟ್ ಚಿಕಿತ್ಸೆ ಏನಂತ ನೋಡೋದಾದರೆ ಕನ್ವೆನ್ಷನಲ್ ಮೆಥಡ್, ಓಪನ್ ಮೆಥಡ್ ಅಂತೀವಿ. ಇದು ಕುಯ್ದು ಮಾಡ್ತಾರೆ. ಕುಯ್ಯೋದು ಹೊಲಿಗೆ ಹಾಕೋದ್ರಿಂದ 10 ದಿನದಿಂದ 15 ದಿನ ಬೆಡ್ ರೆಸ್ಟ್ ಬೇಕಾಗುತ್ತೆ. ಡೈಲಿ ಡ್ರೆಸ್ಸಿಂಗ್ಸ್ ಮಾಡಬೇಕಾಗುತ್ತೆ ಆ್ಯಂಡ್ ಹೈಜಿನಿಕ್ ಆಗಿ ಇಟ್ಕೊಳ್ಳಿಲ್ಲ ಅಂದರೆ ಹೊಲಿಗೆ ಮತ್ತೆ ಬಿಚ್ಕೊಳ್ಳೋದು ಆಗುತ್ತೆ ಆ್ಯಂಡ್ ಸೆಕೆಂಡರಿ ಫ್ಯೂಚರ್ಸ್ ಕೂಡ ಅಗತ್ಯ ಬರ್ಬೋದು. ಮೇನ್ ಇಂಪಾರ್ಟೆಂಟ್ ಏನಂದರೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಇರಲ್ಲ. ಬಟ್ ನಾವು ಮಾಡೋ ಲೇಟೆಸ್ಟ್ ಸರ್ಜರಿ ಏನಿದೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿನಲ್ಲಿ ಏನಾಗುತ್ತೆ ಅಂದರೆ ಇದನ್ನೇ ನಾವು ಒಂದು ರೀತಿಯಾದ ಸಿಂಪಲ್ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ಮಾಡಬೇಕಾಗುತ್ತೆ. ಇದರಲ್ಲಿ ಪಿನ್ಸ್ ಇರುತ್ತೆ ಆ್ಯಂಡ್ ಅದಕ್ಕೆ ಜೊತೆಯಾಗಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಈ KSR ಅನ್ನೋ ಬ್ರ್ಯಾಂಡ್ ಅನ್ನೋ ಸ್ಟೇಪ್ಲರ್ನ ಮಾತ್ರವೇ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಇದರಲ್ಲಿ ಬ್ರ್ಯಾಂಡಲ್ಲಿರೋ ಸ್ಪೆಷಾಲಿಟಿ ಏನಂದರೆ ಅದರಲ್ಲಿರೋ ಸಿಲಿಕಾನ್ ರಿಂಗ್ ತುಂಬ ತೆಳುವಾಗಿರುತ್ತೆ, ಒಂದು ಸ್ಕಿನ್ ರೀತಿಯಾಗಿರುತ್ತೆ. ಹಾಗಾಗಿ ಯಾವುದೇ ಪೇಯ್ನ್ ಇರಲ್ಲ, ಝೀರೋ ಪೇಯ್ನ್ ಅಂತೀವಿ. ಅಷ್ಟೇ ಅಲ್ಲದೆ ಊತ ಬರಲ್ಲ ಆ್ಯಂಡ್ ಎಡಿಮ ಇರಲ್ಲ. ಇದು KSRನ ಒಂದು ವಿಶೇಷತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಈ ಚರ್ಮ ಏನು ಕಲ್ಪ್ರಿಟ್ ಆಗಿರುತ್ತೋ, ಈ ಚರ್ಮ ಏನು ಹಾಳಾಗಿರುತ್ತೋ ಇದನ್ನು ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಅಂದರೆ ಗ್ಲ್ಯಾನ್ಸ್ ಮೇಲೆ ಅರ್ಧಕ್ಕೆ ತೆಗೆದು ಹಾಕ್ತೀವಿ. ತೆಗೆಯೋದ್ರಿಂದ ಚರ್ಮ ಕಟ್ ಆಗೋದ್ರಿಂದ ಅದು ಇಲ್ಲಿಗೆ ಬಂದು ನಿಲ್ಲುತ್ತೆ. ಸೊ ಇಲ್ಲಿ ಪಿನ್ಸ್ ಅನ್ನೋದು ನಮಗೆ ಕಾಣಿಸುತ್ತೆ, ಇಲ್ಲಿ ಸಿಲಿಕಾನ್ ರಿಂಗ್ ಅನ್ನೋದು ಇರುತ್ತೆ. ಸೊ ಈ ಗ್ಲ್ಯಾನ್ಸ್ ಅನ್ನೋದು ಅಲ್ಟಿಮೇಟ್ ಆಗಿ ಹೊರಗುಳಿಯುತ್ತೆ. ಸೊ ಸರ್ಕಮ್ಸಿಷನ್ನಲ್ಲಿ ಒಂದು ಮೇನ್ ಪ್ರಾಮುಖ್ಯತೆ ಏನಂದರೆ ಆ ಗ್ಲ್ಯಾನ್ಸ್ ಮೇಲೆ ಚರ್ಮ ಇರಬಾರ್ದು. ನಮಗೆ ಚರ್ಮ ಇದ್ದರೆ ಮತ್ತೆ ಇದೇ ಇಶ್ಯೂ ಸ್ಟಾರ್ಟ್ ಆಗುತ್ತೆ.
ಸೊ ಗ್ಲಾನ್ಸ್ ಮೇಲೆ ಚರ್ಮನ ತೆಗೆದು ಹಾಕಬೇಕಾಗುತ್ತೆ. ಇದನ್ನೇ ನಾವು ಲೇಟೆಸ್ಟ್ ಆಗಿ ಸ್ಟೇಪ್ಲರ್ ಮೆಥಡ್ನಲ್ಲಿ ಮಾಡ್ತೀವಿ. ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್. ನಾವು ಹಾಫ್ ಅನ್ ಅವರ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾವುದೇ ಥರ ಬೆಡ್ ರೆಸ್ಟ್ ಬೇಕಾಗಿರಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕಾಸ್ಮೆಟಿಕ್ ಆಗಿ ನೋಡೋದಾದರೆ 100ಗೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಇರುತ್ತೆ. ಆ್ಯಂಡ್ 0 ಪೇನ್ ಆಗಿರುತ್ತೆ. ಆ್ಯಂಡ್ ಯಾವುದೇ ರೀತಿ ಎಡಿಮಾ ಇರಲ್ಲ, ಯಾವುದೇ ತೊಂದರೆ ಇರಲ್ಲ. ಪೇಷಂಟ್ ಇಮಿಡಿಯೇಟ್ ಆಗಿ ಅವರವರ ಕೆಲಸಕ್ಕೆ ಹೋಗ್ಬೋದು, ಅವರವರ ಜಾಬ್ ಮಾಡ್ಕೋಬೋದು. ಯಾವುದೇ ಥರ ಬೆಡ್ ರೆಸ್ಟ್ ಬೇಕಾಗಿರಲ್ಲ, ಯಾವುದೇ ಥರ ಪಥ್ಯ ಅವಶ್ಯಕತೆ ಇರಲ್ಲ, ಊಟದ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಫುಡ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಯಾರಿಗಾದರೂ ಈ ಸಿಂಪ್ಟಮ್ಸ್, ನಾನು ಹೇಳಿದ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಆಗ್ಬೋದು. ನಾವು KSR ಸ್ಟೇಪ್ಲರ್ಸ್ನಲ್ಲಿ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಿಂದ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.